ಬಿಜೆಪಿ ವಿರುದ್ಧ 40% ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ ವಿರುದ್ಧ ಈಗ 60% ಕಮಿಷನ್ ಆರೋಪ ಕೇಳಿ ಬಂದಿದೆ. ಸರ್ಕಾರ ಡಬಲ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಕೇಸರಿ ಪಡೆ ಆರೋಪಿಸಿದೆ. ಅಲ್ಲದೆ ಗುತ್ತಿಗೆದಾರರ ಆರೋಪಕ್ಕೆ ಸಿಎಂ ಡಿಸಿಎಂ ಉತ್ತರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಅದರ ಒಂದು ವರದಿ ನಿಮ್ಮ ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ಬರೆದಿರೋ ಪತ್ರ ನೀಡಿಕೊಂಡು ಚುನಾವಣೆಯಲ್ಲಿ ಬಿಜೆಪಿ ಮೇಲೆ 40% ಅಂತ ಹೇಳಿದ್ರು. ಈಗ ಅದೇ ಕಾಂಟ್ರಾಕ್ಟರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಂತ ಬರೆದ್ಬಿಟ್ಟು ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವುದೇ ಜ್ಯೇಷ್ಠತೆ ಮತ್ತು ಪಾರದರ್ಶಕತೆ ಕಾಯ್ದೆಯನ್ನು ಕಾಪಾಡದೆ ಅವರವರ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು AOC ರೂಪದಲ್ಲಿ ಗುತ್ತಿಗೆ ಬಾಕಿ ಇರುವ ಹಣದಲ್ಲಿ 3 ತಿಂಗಳಿಗೊಮ್ಮೆ 15-20 ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ರಾಜ್ಯದಲ್ಲಿ ಮಳೆ ಹಾಗೂ ನೆರೆ ಹಾವಳಿಯಿಂದ ಜನ ಜಾನುವಾರುಗಳ ಬದುಕು ಕಷ್ಟವಾಗಿದೆ. ಸರ್ಕಾರ ಆ ಬಗ್ಗೆ ಗಮನ ಹರಿಸ್ತಿಲ್ಲ. ಮಳೆ ಬಿದ್ದರೂ ಬೆಳೆ ನಾಶವಾದರೂ ಪರಿಹಾರ ಇಲ್ಲ. ಎಲ್ಲದಕ್ಕೂ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾರೆ. ಮೊದಲು ಪರಿಹಾರ ಕೊಡಿ ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು 300 ಕೋಟಿ ಹಣ ಎಲ್ಲಿ ಕೊಟ್ಟಿದ್ದೀರಿ ಅಂತ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಜಾನುವಾರುಗಳು ಜನರ ಪ್ರಾಣ ಹಾನಿಯಾಗ್ತಾ ಇದೆ. ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ. ಕುಡಿಯೋ ನೀರಿಗೂ ಹಾಹಾಕಾರ, ಎಲ್ಲ ಕಡೆ ತುಂಬೋಗಿದೆ. ಇದು ಹಳ್ಳಿಗಳು ಮುಳುಗೋಗ್ತಾ ಇದೆ. ಇಷ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಬೇಕು. ಆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ, ಮತ್ತು ಹಣ ವಿತರಣೆ ಆಗೋದನ್ನು ಮಾನಿಟರ್ ಮಾಡಬೇಕು. ಈ ಪರಿಜ್ಞಾನವೂ ಇಲ್ಲ. ಇದುವರೆಗೂ ಯಾವ ಮಂತ್ರಿನೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಯಾವುದೇ ಫ್ಲಡ್ ಆದಾಗ ಅದಕ್ಕೆ ಒಂದು ಘೋಷಣೆಯನ್ನು ಮಾಡಬೇಕು. ಅದು ರೂಲ್. ಅದು ಒಟ್ಟಿನಲ್ಲಿ ಕಾಂಗ್ರೆಸ್ನವರು ಈ ಹಿಂದೆ ಪೇ ಸಿಎಂ ಎಂದು ಬಿಜೆಪಿ ವಿರುದ್ಧ ಅಭಿಯಾನ ಮಾಡಿದ್ರು. ಈಗ ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಆರೋಪ ಮಾಡಿರುವುದು ಬಿಜೆಪಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಇದನ್ನ ವಿರೋಧ ಪಕ್ಷ ಬಿಜೆಪಿ ಯಾವ ರೀತಿ ಬಳಸಿಕೊಳ್ಳಲಿದೆ ಕಾದು ನೋಡಬೇಕು. ಜನಾರ್ದನ್ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್.